ಮಾನವೀಯ ರಾಜಕಾರಣ ಮಾಡಿದ್ದು ರಾಜಕೀಯ ಪಿತೂರಿ ಸಹಿಸಲ್ಲ. ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ದೊಡ್ಡಯ್ಯ. ಮಧುಗಿರಿ ಮನೆಯ ಜಾಗ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ದೂರಿಗೆ ಮುನ್ನಡೆ ನೀಡದೆ ಏಕಾಏಕಿ ರಾಜಕೀಯ ಒತ್ತಡದಿಂದಾಗಿ ತನ್ನ ಹಾಗೂ ಸಹೋದರನ ಮೇಲೆ ಕೇಸು ದಾಖಲಿಸುವುದರ ವಿರುದ್ಧ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ದೊಡ್ಡಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಾಲೂಕಿನ ಅಂಗಡಿ ಮಲ್ಲನಹಳ್ಳಿಯ ತಮ್ಮ ಸ್ವಗೃಹದಲ್ಲಿ ಈ ಬಗ್ಗೆ ಪತ್ರಿಕಾ ಪ್ರಕಟಣೆ ನೀಡಿ ಮಾತನಾಡಿದ ಅವರು, ನಾನು ನಮ್ಮ ಅಣ್ಣ ರಾಮಕೃಷ್ಣಯ್ಯ ಇಬ್ಬರು ಜೊತೆಯಾಗಿಯೇ ಬದುಕುತ್ತಿದ್ದೇವೆ. ನಮ್ಮ ಸಹೋದರಿಯ ಮಗನಾದ ಹರೀಶ್ ಎಂಬಾತನ ನೆರವಿಗಾಗಿ ಸಹೋದರ ರಾಮಕೃಷ್ಣಯ್ಯನೇ ನನ್ನ ಮನೆಯ ಮುಂಭಾಗದ ಜಮೀನಿನಲ್ಲಿ 1 ಕುಂಟೆ ಜಾಗವನ್ನು ದಾನವಾಗಿ ನೀಡಿರುತ್ತಾರೆ. ಇದೇ 1 ಕುಂಟೆ ಜಾಗದಲ್ಲಿ ಭೂಮಿ ಒತ್ತುವರಿ ಮಾಡಿಕೊಂಡು ಹರೀಶ್ ಎಂಬಾತ ಮನೆಯನ್ನು ಕಟ್ಟಿಸಿದ್ದಾನೆ. ಈ ಬಗ್ಗೆ ಹಿಂದೆಯೇ ಬಡವನಹಳ್ಳಿ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಕಾಂತರೆಡ್ಡಿ ಸಮ್ಮುಖದಲ್ಲಿ ಸರ್ವೆ ಮಾಡಿಸಲಾಗಿತ್ತು. ಹರೀಶನು ಮನೆ ಕಟ್ಟಲು ಹೆಚ್ಚುವರಿ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿತ್ತು. ಹೀಗಾಗಿ ಒತ್ತುವರಿ ಜಾಗವನ್ನು ತೆರವುಗೊಳಿಸುವಂತೆ ಹರೀಶನು 15 ದಿನ ಕಾಲಾವಕಾಶ ಕೇಳಿದ್ದು, ಸಹೋದರ ರಾಮಕೃಷ್ಣಯ್ಯ 1 ತಿಂಗಳವರೆಗೂ ಕಾಲಾವಕಾಶ ನೀಡಿದ್ದರು. ಇನ್ಸ್ಪೆಕ್ಟರ್ ಕಾಂತರೆಡ್ಡಿ ಅವರಿಗೂ ಇದು ಗೊತ್ತಿತ್ತು. ಈಗ ಅವಧಿ ಮುಗಿದ ನಂತರ ರಾಮಕೃಷ್ಣಯ್ಯನವರ ಮಕ್ಕಳು ಒತ್ತುವರಿ ತೆರವುಗೊಳಿಸುವಂತೆ ಪಟ್ಟು ಹಿಡಿದಾಗ ನಮ್ಮ ಮೇಲೆ ರಾಜಕೀಯ ಪಿತೂರಿ ನಡೆಸುವ ಸಲುವಾಗಿಯೇ ಹರೀಶನು ಬಳಸಿಕೊಂಡು ಆತನ ಹೆಂಡತಿಯ ಮೂಲಕ ಬಡವನಹಳ್ಳಿ ಠಾಣೆಗೆ ದೂರು ನೀಡಲಾಗಿದೆ. ಈ ಬಗ್ಗೆ ದಾಖಲೆ ಸಮೇತ ನಾವು ದೂರು ಕೊಟ್ಟಿದ್ದೆವು. ಆದರೆ ಅದನ್ನು ಪರಿಗಣಿಸಿದ ಕಾಂತರೆಡ್ಡಿ ಕೇವಲ ಹರೀಶನ ದೂರನ್ನು ಮಾತ್ರ ಸ್ವೀಕರಿಸಿ ನಮ್ಮ ಮೇಲೆ FIR ದಾಖಲಿಸಿದ್ದಾರೆ. ಈ ಬಗ್ಗೆ ನಾವು ಪ್ರಶ್ನೆ ಕೇಳಿದರೆ ನಮ್ಮ ಮೇಲೆ ದೌರ್ಜನ್ಯ ನಡೆಸಿದರು. DYSP ರವರಿಗೆ ತಿಳಿಸಿ ಹೇಳಿದ ನಂತರ ನಮ್ಮ ದೂರನ್ನು ಸ್ವೀಕರಿಸಿ ಈಗ ಹರೀಶನ ಮೇಲೂ ಕೇಸ್ ದಾಖಲಿಸಿದ್ದಾರೆ. ಪೊಲೀಸ್ ಇಲಾಖೆ ಎಲ್ಲರಿಗೂ ರಕ್ಷಣೆಯನ್ನು ಕೊಡುವ ಕೆಲಸ ಮಾಡುತ್ತದೆ. ನಾನೊಬ್ಬ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯನಾಗಿದ್ದರೂ ನನ್ನ ದೂರಿಗೂ ಕೂಡ ಬೆಲೆ ನೀಡದೆ ಏಕಪಕ್ಷೀಯವಾಗಿ ನಡೆದುಕೊಂಡಿರುವುದು ಪೊಲೀಸ್ ಇಲಾಖೆಗೆ ಕಪ್ಪು ಚುಕ್ಕಿಯಾಗಿರುತ್ತದೆ. ಈ ಬಗ್ಗೆ SP ರವರ ಗಮನಕ್ಕೂ ತರುತ್ತಿದ್ದೆ. ಆದರೆ ಕಾಂತರೆಡ್ಡಿ ರವರಿಗೆ ಇನ್ನು 3 ತಿಂಗಳಲ್ಲಿ ನಿವೃತ್ತಿಯಾಗಲಿದ್ದು ಮಾನವೀಯತೆಯಿಂದ ಸುಮ್ಮನಿದ್ದೇನೆ. ಮುಂದಾದರೂ ದೂರು ಕೊಡಲು ಯಾರೇ ಬಂದರೂ ಸ್ವೀಕರಿಸಿ ಅವರಿಗೆ ನ್ಯಾಯವನ್ನು ಕೊಡಿಸುವ ಕೆಲಸವನ್ನು ಕಾಂತರೆಡ್ಡಿ ಮಾಡಬೇಕು. ಈಗ ನಮ್ಮ ಮೇಲೆ ಬಂದಿರುವ ಆರೋಪ ಸತ್ಯಕ್ಕೆ ದೂರವಾಗಿದ್ದು ಹರೀಶನ ಮನೆಯ ಮುಂಭಾಗದ CCTVಯಲ್ಲಿ ಬೇಕಿದ್ದರೆ ನೋಡಿಕೊಳ್ಳಲಿ. ನನ್ನ ಪರವಾಗಿ ಮಾನವೀಯತೆಯ ರಾಜಕಾರಣ ಮಾಡಿಕೊಂಡು ಬಂದ ನನ್ನ ಹಾಗೂ ನನ್ನ ಸಹೋದರನ ತೇಜೋವಧೆ ಮಾಡುವ ಉದ್ದೇಶಕ್ಕಾಗಿ ದೂರು ನೀಡಿರುವುದು ಸರಿಯಲ್ಲ. ಇದನ್ನು ಖಂಡಿಸುವುದಾಗಿ ದೊಡ್ಡಯ್ಯನವರು ತಿಳಿಸಿದ್ದಾರೆ. ಇನ್ನು ಸಹೋದರ ರಾಮಕೃಷ್ಣ ಮಾತನಾಡಿ, ಬದುಕಲ್ಲಿ ಕಷ್ಟದಲ್ಲಿದ್ದ ತಂಗಿಯ ಮಗ ಹರೀಶನ ಬದುಕಿಗೆ ಆಸರೆಯಾಗಲು ನಾನೇ 1 ಕುಂಟೆ ಜಮೀನನ್ನು ದಾನ ಮಾಡಿದ್ದೆ. ಈಗ ನನ್ನ ಮೇಲೆಯೇ ಹೆಂಡತಿಯ ಜೊತೆಗೂಡಿ ದೂರು ನೀಡಿದ್ದಾನೆ. ಅದನ್ನು ಪೊಲೀಸರು ಪರಿಗಣಿಸಿದ್ದು ನಮ್ಮ ದೂರನ್ನು ಮಾತ್ರ ತಿರಸ್ಕರಿಸಿದರು. ದಾನ ಕೊಟ್ಟು ದಂಡಿಸಿಕೊಳ್ಳುವುದು ಯಾವ ನ್ಯಾಯ ಸ್ವಾಮಿ? ಕಾನೂನಿಗೆ ಕಣ್ಣಿಲ್ಲವೇ ಎಂದು ತಮ್ಮ ನೋವನ್ನು ತೋರಿಕೊಂಡರು. ಹನುಮನಹಳ್ಳಿ ಅಂಗಡಿ ಮಲ್ಲಹಳ್ಳಿ ಬ್ರಾಕೆಟ್ನಲ್ಲಿ ನಾನು ನಿನ್ನೆ ಇವತ್ತು ಬಂದಿದ್ದು ನೋಡಿದೆ. ನಮ್ಮ ಹುಡುಗರು ತೋರಿಸಿದ್ರು. ನನ್ನ ಮೇಲೆ ಸುಳ್ಳು ಆಪಾದನೆ 100ಕ್ಕೆ 200 ಮಾಡ್ಯಾವ್ರಿ. 100ಕ್ಕೆ 100 ಅಲ್ಲ, 100ಕ್ಕೆ ಇನ್ನೂ 100% ಜಾಸ್ತಿ ಹಾಕಿ 200 ಮಾಡ್ಯಾವ್ರಿ. ನಾನು ಆ ಥರ ಮಾಡಿದರೆ ನಿಜವಾದರೆ ಆತನ ಮನೆ ಮುಂದೆ CC ಕ್ಯಾಮ್ರಾ ಐತೆ. ಯಾರ ಮನೆ ಮುಂದೆ? ಅವನು ಹರೀಶನ ಮನೆ ಮುಂದೆ CC ಕ್ಯಾಮ್ರಾ ಐತೆ. ನಾನು ಹೋಗಿ ಬೀಗ ಹಾಕಿದರೆ ನಾನು ಸುಳ್ಳು ಹೇಳ್ಬೋದು ಅಥವಾ ಇನ್ನೊಬ್ರು ಹೇಳ್ಬೋದು, ನನ್ನ ಸ್ನೇಹಿತರು ಹೇಳ್ಬೋದು, ಅವನು ಹೇಳ್ಬೋದು. CC ಕ್ಯಾಮ್ರಾ ಏನು ಸುಳ್ಳು ಹೇಳಲ್ಲ. ಅದನ್ನು ತೆಗೆದು ಅದು ಓಪನ್ ಮಾಡಿಸಿ ಚೆಕ್ ಮಾಡಲಿ. ಅವಾಗ ನಾನು ಅವರೇನು ಈಗ ಇದನ್ನು ಕೊಡ್ತಾರೋ ತೊಂದರೆ ಅದಕ್ಕೆ ಬದಲಾಗ್ತೀವಿ. ತಿರ್ಗಾ ಸುಳ್ಳು ನನ್ನ ಮೇಲೆ ಕೇಸ್ ಬುಕ್ ಮಾಡ್ಸೇವ್ರಿ. ನನ್ನ ಮೇಲೂ ನಮ್ಮ ಮಣ್ಣನ್ನ ಏನು ವಿಚಾರ? ಬೀಗ ಹಾಕ್ಯವ್ರೆ ಬಂದು ಏನಕ್ಕೆ ನನ್ನ ಮನೆಗೆ ಕಾಂಪೌಂಡ್ಗೆ ಗೇಟ್ಗೆ ಬೀಗ ಹಾಕ್ಯವ್ರೆ ಅಂತ ಬಂದು ಮಾಡ್ಯವ್ರೆ. ಬೀಗ ಹಾಕಿಲ್ಲ. ಅದು ನಮ್ಮ ಅಣ್ಣರಿಗೆ ಸೇರ್ತಕ್ಕಂಥ ಜಮೀನು. ಹಿಂದೆ 22ರಲ್ಲಿ ಜನವರಿ 22 ಅದೇ ಕಾಂತರೆಡ್ಡಿ ಸರ್ಕಲ್ ಇನ್ಸ್ಪೆಕ್ಟ್ರು ಬಂದು ಮುಂದೆ ನಿಂತ್ಕೊಂಡು ಸರ್ವೆ ಮಾಡಿಸಿ ಕಲ್ಲು ಹಾಕ್ಸವ್ರೆ. ಮುಂದಕ್ಕೆ ಸುಮಾರು 25-30 ಅಡಿ ಜಾಗ ನಮ್ಮ ಅಣ್ಣರಿಗೆ ಬಂದೈತಿ. ಅವರು ಕಲ್ಲು ಹಾಕ್ಸಿದ್ರಿಂದ ಮುಂದಕ್ಕೆ ರೋಡ್ ಕಡೆಗೆ 25-30. ಆವಾಗ ಅವ್ರಿಗೆ ಓಡಾಡೋಕ್ಕೆ ಜಾಗ ಇಲ್ಲ ಅಂತ ಅಂದರು. ನಾನೇ ಮಾನವೀಯತೆ ಮೇಲೆ ಮೂಲೆಗೆ ಒಂದು ಕಡೆಯಲ್ಲೇ 4 ಕಡೆಗೆ ಓಡಾಡ್ಕೊಂಬಿ ಅಂತ ನಾನೇ ಹೇಳಿದೆ. ಅವರು ಆಯ್ತಪ್ಪ ಎಂದು ನಿನ್ನ ಗೇಟ್ ಕಿತ್ಕೊಂಡು ಈ ಕಾಂಪೌಂಡ್ ತೆರವು ಮಾಡಿ ಅಲ್ಲಿ ಜಾಗ ಮಾಡ್ಕೊಂತೀಯ ಅಂತ ಕೇಳಿರು. ನಮ್ಮ ಅಣ್ಣರು 15 ದಿವಸ ಟೈಮ್, ಅವನು 15 ದಿವಸ ಟೈಮ್ ಕೇಳ್ದ. ನಮ್ಮ ಅಣ್ಣರು ಇನ್ನೂ 15 ದಿವಸ ಹೋಗಲಿ ಅಂತ ತಿಂಗಳು ಟೈಮ್ ಕೊಟ್ಟರು. ತಿಂಗಳಾಯಿತು, 1 ತಿಂಗಳ ಮೇಲೆ 10 ದಿವಸ ಆಯಿತು, ಮಾಡಲಿಲ್ಲ. ನಮ್ಮ ಅಣ್ಣ ಹೋಗಿ ತೆರವು ಮಾಡಲಿಲ್ಲಪ್ಪ ಅಂತ ಕೇಳೋ ಹೊತ್ತಿಗೆ ಅಷ್ಟಕ್ಕೆ ಅವನೇ ಗಲಾಟೆ ಮಾಡಿ ಅವನೇ ಬೀಗ ಹಾಕ್ಕೊಂಡು ನಮ್ಮ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅಂತಾನೆ ಇಷ್ಟೆಲ್ಲ ಮಾಡಿ ನನ್ನ ಮೇಲೆ ಸುಮ್ಮನೆ ಉದ್ದೇಶಪೂರ್ವಕವಾಗಿ ಬೇರೆಯವರಿಂದಲೂ ಒತ್ತಡ ತಂದು ಇದು ಕೇಸ್ ಬುಕ್ ಮಾಡಿಸಿ ಬೀಗ ಹಾಕ್ಯವನಂಥ ಮೇಲೆಲ್ಲ ಕೊಟ್ಟು ಆಪಾದನೆ ಮಾಡಿ ನಮ್ಮ ಗೌರವಕ್ಕೆ ಕಳಂಕ ತರ್ತಾವ್ರಿ ಈ ಮಧ್ಯದವರು. ಈ ಮಧ್ಯದವ್ರ ತರಲಿ ಅಧಿಕಾರಿಗಳು ಕಾಂತರೆಡ್ಡಿ ಅವರು
ಅವರೇ ಬಂದು ಮುಂದೆ ನಿಂತ್ಕೊಂಡು ಮಾಡ್ಯಾವ್ರಿ. ನಾವು ಹೋದ್ರೆ ಕಂಪ್ಲೇಂಟ್ ತಗೊಂಬಲ್ಲ, ಅವ್ರು ಹೋದ್ರೆ ತಗೊಂತಾರೆ. ನೆನ್ನೆ ಇದನ್ನು DYC ಗಮನಕ್ಕೆ ತಂದಿದ್ದಕ್ಕೆ ನಮ್ಮ ಹುಡುಗರು ಅವರೇ ಕರ್ಕೊಂಡೋಗಿ ಬಂದ್ರಪ್ಪ ನೀವು ಕಂಪ್ಲೇಂಟ್ ಕೊಡ್ರಿ, ನಾನೇ ರಿಜಿಸ್ಟರ್ ಮಾಡಿಸ್ತೀನಿ, FIR ಮಾಡಿಸ್ತೀನಿ ಅಂತ ಅವ್ರು ಕರ್ಕೊಂಡೋಗಿ ಮಾಡಿಸೋತ್ತಿಗೆ ಆಗೈತೆ. DYSP ಸಾಹೇಬರು ಈತ ಮಾಡ್ತಿರ್ಲಿಲ್ಲ. ಅವನು ಯಾವ್ಯಾವುದೋ ಒತ್ತಡಕ್ಕೋ ಬಂದು ಅವ್ರ ಸಾಹೇಬರು ಕಂತರೆಡ್ಡಿ ನಮಗೆ 2-3 ಸಾರಿ ಟಾರ್ಚರ್ ಕೊಟ್ಟವ್ರೆ ವಿತೌಟ್ ಕಂಪ್ಲೇಂಟ್ ಕೊಟ್ಟರೆ ಬರಬೇಕು. ಅವರು ಕಂಪ್ಲೇಂಟೇ ಕೊಟ್ಟಿಲ್ಲ, ಆತನೂ ಕೊಟ್ಟಿಲ್ಲ, ಯಾರೂ ಕೊಟ್ಟಿಲ್ಲ, ಸರ್ವೆ ಕೊಟ್ಟಿಲ್ಲ, ನಾವು ಕೊಟ್ಟಿಲ್ಲ. ಕಂಪ್ಲೇಂಟ್ ಕೊಟ್ಟದಲ್ಲೇ ಯಾರ್ದೋ ಒತ್ತಡ ಆಯ್ತು ಅಂತ ಬಂದು ನಮಗೆ ಇಲ್ಲೂ ಟಾರ್ಚರ್ ಕೊಟ್ಟರು ಕಾಂತರೆಡ್ಡಿ ಸಾಹೇಬರು. ಅದನ್ನು SP ಗಮನಕ್ಕೂ ತರಾನೇ ಅಥವಾ ಪೊಲೀಸ್ ಕಮಿಷನರ ಗಮನಕ್ಕೂ ತರಾನೇ ಅಂತ ಇದ್ದೀವಿ ನಾವು. ಆತಗೆ ಇನ್ನೊಂದು 3-4 ತಿಂಗಳು ಟೈಮ್ ಇರಬೇಕು. ಕೆಟ್ಟೋಗ್ತಾನೆ. ನಾವು ನಮಗೆ ತೊಂದರೆ ಮಾಡಿದಾಗ ಅವ್ನ ಮನೆಯಾಗ ಅವ್ನ ವಂಶ ನಮ್ಮ ಹೆಂಗಸರು ಮಕ್ಕಳಾದರೂ ಬೈತಾರೆ. ಅದೇ ಥರ ನಾವು ಆತನಿಗೆ ತೊಂದರೆ ಮಾಡಿದ್ರೆ ಯಾರಪ್ಪ ಮಾಡಿರೋ ಅವ್ರ ಮನೆ ಹಾಳಾಗ ಅಂತ ನಮ್ಮನ್ನು ಅನ್ನಿಸ್ಕೋಬಾರ್ದು ಅಂತ ಸುಮ್ಮನಿದ್ದೀವಿ. ಅಲ್ಲರೂ ಕಾಂತರೆಡ್ಡಿ ಮೇಲೂ ನಾಳೆನೇ ಹೋಗಿ SPಗೂ ಪೊಲೀಸ್ ಕಮಿಷನ್ಗೂ ನಾವು ಹೆಣ್ಮಕ್ಳನ್ನೆಲ್ಲ ಇದು ಮಾಡಿ ತುಚ್ಚು ಬಾಯಿಗೆ ಬಂದಂಗೆ ಮಾತಾಡ್ಯಾವನೆ. ನೆನ್ನೆನೂ ನಮ್ಮ ಹೆಂಗಸ್ರನ್ನು ಹೊಡೆಯಕ್ಕೆ ಹೋಗ್ಯಾರ, ನಮ್ಮ ಹೆಂಗಸ್ರನ್ನ ಕಾಂತರೆಡ್ಡಿ. DYSP ಸಾಹೇಬ್ರೆ ಸುಮ್ಮನೆ ತೆಂಗ ಕಾಂತರೆಡ್ಡಿ ಅಂತ ಗದ್ರಕೊಂಡೋದಕ್ಕೆ ಸುಮ್ಮನೆ ಆಗ್ಯಾರ. ಇಂಥವೆಲ್ಲ ಮಾಡಿ ಆತಗೆ ಇನ್ನೊಂದು 3-4 ತಿಂಗಳು ಇರ್ಬೋದು, ತೊಂದರೆ ಮಾಡಬಾರ್ದು ಅಂತ ನಾವು ಸುಮ್ಮನಿದ್ದೀವಿ. ಅಲ್ಲರೂ ನಮ್ಗೆ ಆಲೇ ವಯಸ್ಸಾಯಿತು, 60-70 ವರ್ಷದಾಗಿದ್ದೀವಿ. ಅವನು ನನಗಿಂತ 10 ವರ್ಷ ಕಮ್ಮಿ ಇರ್ಬೋದು, 10 ವರ್ಷ 7-8 ವರ್ಷ. ಆದರೆ ಆತಗೂ ನಮಗೂ ಏನು ಬೆಲೆ ಅಂತ ನಾವು ಸುಮ್ಮನಿದ್ದೀವಿ. ಇಷ್ಟೆಲ್ಲ ಟಾರ್ಚರ್ ಕೊಡ್ತಾವ್ರೆ ನಮಗೆ ಪೊಲೀಸ್ ಇಲಾಖೆಯವರು. ಅದಕ್ಕೆ ನಾವು ಇಷ್ಟಕ್ಕೆ ಅವರು ಹೊರ್ತ್ಕೊಂಡು ಕೆಲಸ ಮಾಡಿದರೆ ಮಾಡಲಿ, ನಮ್ಮ ತಪ್ಪಿದ್ರೆ ನಮ್ಗೆ ಏನು ಕಾನೂನು ಪ್ರಕಾರ ಮಾಡಲಿ. ನಾವು ತಪ್ಪೇ ಮಾಡ್ದಾರನ್ನ ಬೀಗ ಹಾಕ್ಯವ್ರೆ ಅಂತ ಹೇಳಿ ಇಲ್ಲೂ ಸಲ್ಲದ ದುರ್ದ್ವೇಷದಿಂದ ಯಾರ್ದೋ ಮಾತು ಕೇಳ್ಕೊಂಡು ನಮ್ಮ ಮೇಲೆ ಆಕ್ಷನ್ ತಗೊಂಡು ರಿಜಿಸ್ಟರ್ ಮಾಡಿಸ್ಬಿಟ್ರೆ ಕೇಸ ಇದು ಹೆಂಗೆ? ಇದು ಪೊಲೀಸು ರಕ್ಷಣಾ ಇಲಾಖೆಗೆ ಇದು ವ್ಯವಸ್ಥೆನ? ಅದು SP ಸಾಹೇಬ್ರು ನಾನು ಕೇಳ್ತೀನಿ, ಸರ್ ನಿಮ್ಮ ಇಲಾಖೆಗೆ ಈ ಥರ ವ್ಯವಸ್ಥೆ? ನಿಮ್ಮ ಇಲಾಖೆ ಅಂದರೆ ದೊಡ್ಡ ಇಲಾಖೆ, ಎಲ್ಲರಿಗೂ ಸಹಕಾರ ಕೊಡೋದು, ರಕ್ಷಣೆ ಕೊಡೋ ಇಲಾಖೆ. ಎಂತೆಂಥ ಮಂತ್ರಿಗೂ ರಕ್ಷಣೆ ಕೊಡ್ತೀರಾ, CM ಕೊಡ್ತೀರಾ, ಪ್ರಧಾನಿಗೂ ರಕ್ಷಣೆ ಕೊಡೋ ಇಲಾಖೆ ಇದು ನಿಮ್ಮ ಇಲಾಖೆ. ಅಂದರೆ ಯಾವ ಇಲಾಖೆಯೂ ಕೊಡಲ್ಲ ಪ್ರಧಾನಿಗೆ ರಕ್ಷಣೆನ, CMಗೂ ಯಾವ ಇಲಾಖೆ ಕೊಡಲ್ಲ. ಇವರೇ ಹಿಂದೆ ಮುಂದೆ ಸುತ್ತ ಇರೋರು ನಿಮ್ಮ SP ಸಾಹೇಬ್ರೆ, ನಿಮ್ಮ ಇಲಾಖೆಯವರು. ಈ ಥರ ನಿಮ್ಮ ಇಲಾಖೆಗೆ ನಡೆದ್ರೆ ಅನ್ಯಾಯ. ನಿಮ್ಮ ಇಲಾಖೆಗೆ ನಿಮ್ಮಲ್ಲಿ ಒಳ್ಳೆಯರಿದ್ದಾರೆ. ನಾನು ಪೊಲೀಸ್ ಇಲಾಖೆಗೆ ಒಳ್ಳೆ ಇಲ್ಲ ಅಂತ ಇಲ್ಲ, ಯಾರೋ 100 ಜನ ಇರ್ಬೋದು ಕೆಟ್ಟವರು ಇಂತಾರೆ ಹೇಳಿಕೆ ಮಾತು ಕೇಳ್ಕೊಂಡು ನಮಗೆ ನಮ್ಮ ಅಮಾಯಕರಿಗೆ ಕೇಸ್ ಬುಕ್ ಮಾಡೋರು 10 ಜನ ಇರ್ಬೋದು, ಇನ್ನು 90 ಜನ ಒಳ್ಳೆಯವ್ರೆ. ಯಾವುದೇ ಒತ್ತಡ ಬಂದು ಅವ್ರು ಮಾಡಲ್ಲ. ನಮಗೂ ಮಕ್ಕಳು ಮರಿ ಅವರೇ, 8 ಮಕ್ಕಳವ್ರೆ, ಒಳ್ಳೇದಾಗಬೇಕು ಅಂತ ಯೋಚನೆ ಮಾಡ್ತಾರೆ. ಕಾನೂನು ಏನಾಯ್ತು ಅದು ಮಾಡ್ತಾರೆ. ಇಂಥವ್ರು ಒಂದು 10 ಜನ 10% ಇದ್ದೇ ಇರ್ತಾರೆ. ನಾನು ಇವತ್ತು ಮನವಿ ಮಾಡ್ತೀನಿ ವರಿಷ್ಠ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ಇಂಥವಕ್ಕೆಲ್ಲ ಸ್ವಲ್ಪ ಕಡಿವಾಣ ಹಾಕಿರಿ. ನ್ಯಾಯ ನಾವು ತಪ್ಪು ಮಾಡಿದ್ರಿ ನಮಗೆ ಏನು ಶಿಕ್ಷೆ, ಯಾವ ಸೆಕ್ಷನ್ ಹಾಕಿನೂ ನಮಗೆ ಏನು ಬೇಕಾದ್ರೂ ಮಾಡಲಿ, ಅದಕ್ಕೆ ನಾವೇನು ಯೋಚನೆ ಮಾಡಲ್ಲ. ನಮ್ಮ ನಿರಪರಾಧಿಗೆ ಅಪರಾಧಿ ಮಾಡಿ ಕೂಡಿಸಿ ಈ ಥರ ಮಾಡಿದ್ರೆ ಹೆಂಗೆ ಸಾಹೇಬ್ರೆ? ಮಾತಾಡಿ, ನಿಮ್ಮ ಹೆಸರು ಹೇಳಿ. ರಾಮಕೃಷ್ಣ. ನಾನು ನನ್ನ ತಂಗಿ ಮಗನಾದ ಹರೀಶನ್ಗೆ GTS ಹರೀಶ್ಗೆ 1 ಗುಂಟೆ ಜಮೀನು ದಾನವಾಗಿ ಕೊಟ್ಟಿದ್ದೆ. ದಾನವಾಗಿ ಕೊಟ್ಟಿದ್ದ ಅವನು ಹೆಚ್ಚಿಗೆ ಅಕ್ವೈರ್ ಮಾಡ್ಕೊಂಡು ಜಾಸ್ತಿ ಇದು ಮಾಡಿ ನಮ್ಮನ್ನು ಜಾಗ ಇದು ಕಾಂಪೌಂಡ್ ಹಾಕ್ಯಣದೆ. ಈಗ ಅವನೇ ಸರ್ವೇರ್ನ ಕರೆಸಿ ಅವನೇ ಅಳತೆ ಮಾಡಿಸಿ ಅದ್ರ ಪಕ್ಕದಲ್ಲಿ DC ಇನ್ಸ್ಪೆಕ್ಟ್ರೇ ಬಂದು, ಪೊಲೀಸ್ ಇನ್ಸ್ಪೆಕ್ಟರ್ ಬಂದು ಖುದ್ದಾಗೆ ನಿಂತ್ಕೊಂಡು ಕಲ್ಲಾಕ್ಸಿ ಅಳತೆ ನೋಡಿ ಕಲ್ಲಾಕ್ಸಿ ಇದು ಮಾಡಿದರು. ಆ ಜಾಗ ನಮಗೆ ಒಂದು 4-5 ಅಡಿ ಜಾಸ್ತಿ ಬಂತು. ಪೂರ್ವಕ್ಕೆ ಒಂದು 25 ಅಡಿ, ಪೂರ್ವಕ್ಕೆ ಒಂದು 20-25 ಅಡಿ ಜಾಸ್ತಿ ನಮಗೆ ಬಂತು. ಹಿಂದಕ್ಕೆ 3 ಅಡಿ ಅವನಿಗೆ ಹೋಗಿದೆ. ಅದು ಬಿಡೋಕ್ಕೆ ನಾವು ರೆಡಿ. ಈಗ ಏನು 20-25 ಅಡಿ ನಮಗೆ ಬಂದೈತು. ಆವಾಗ ಏನಪ್ಪ ಇದು ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಅವನು ಕೇಳಿದಾಗ ನಾವು ತೆರವು ಮಾಡ್ಕೊಂತೀವಿ ಅಂತ ಕೇಳಿರು. ಅವಾಗ ಎಷ್ಟು ದಿನದಾಗ ಮಾಡ್ಕೊಂತೀವಿ ಅಂತ ಕೇಳಿದಾಗ ಇವರೇ ಏನು ಹೇಳಿದರು, ಪೊಲೀಸ್ ಇನ್ಸ್ಪೆಕ್ಟ್ರು 15 ದಿನದಾಗ ಮಾಡ್ಕೊಂತೀನ ಅಂತ ಅವ್ರು ಹೇಳಿದರು. ಅದಕ್ಕೆ ನಾನು 15 ದಿನ ಬೇಡ, ನಾನೇ ಇನ್ನೂ 15 ದಿನ ಜಾಸ್ತಿ ಕೊಡ್ತೀನಿ, 1 ತಿಂಗಳಲ್ಲಿ ಅದನ್ನು ತೆರವು ಮಾಡಿಕೊಡ್ಲಿ ಅಂತ ಹೇಳಿದ್ದೆ ಸರ್. ಇಷ್ಟಾದರೂ ಮಾಡ್ತಾನೆ. ತಿಂಗಳ ಮೇಲೆ 10-12 ದಿವಸ ಆದಮೇಲೆ ನಾವು ಹೋಗಿ ಕೇಳಿದ್ಗೆ ನಾನು ತೆರವು ಮಾಡಲ್ಲ, ಹೊಡೆಯೋಂಗಿದ್ರೆ ನೀವು ಹೊಡ್ಕೊಂಡ್ರೆ ನಾನು ಕಂಪ್ಲೇಂಟ್ ಮಾಡ್ಕೊಂತೀನಿ ಅಂದಾಗ ನಾವೇನೂ ಮಾಡೋಕ್ಕೆ ಹೋಗಿಲ್ಲ. ಸುಮ್ಕೆ ನಮ್ಮ ಮೇಲೆ ಇಲ್ಲು ಸಲ್ಲದ ಅವನೇ ಬೀಗ ಹಾಕೊಂಡು ಇಲ್ಲು ಸಲ್ಲದ ಅಪರಾಧ ಮಾಡಿ
ನಮ್ಮಿಬ್ಬರು ಅಣ್ಣ ತಮ್ಮನ ಮೇಲೆ FIR ಇದು ಮಾಡಿಸಿದ್ದಾರೆ. ಇದು ಯಾವ ಧರ್ಮ ಈ ಥರ ಧರ್ಮನ